ಅವಳ ಮಾತ್ ಕೇಳಿ ಸಂಗಮ್ ಸಿಟ್ಟಿಂದ ಸರ್ಕಾಸ್ಟಿಕ್ ಆಗಿ ನಗ್ತಾ, ಅಲ್ಲ, ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ನಾನೇನು ರೂಮ್ ಒಳಗಡೆ ಕರ್ಕೊಂಡು ಹೋಗಿ ನಿನ್ಗೇನಾದ್ರೂ ಮಾಡ್ಬಿಡ್ತೀನಿ ಅಂತನ? ನನ್ಗೇನ್ ಮಾಡೋಕ್ ಬೇರೆ ಕೆಲ್ಸ ಇಲ್ವಾ? ಅಲ್ಲ, ನೀನು ಅದ್ ಹೇಗ್ ಈ ತರ ಥಿಂಕ್ ಮಾಡೋಕ್ ಸಾಧ್ಯ? ಹೆಸ್ರಿಗಾದ್ರೂ ನೀನು ನನ್ ಹೆಂಡ್ತಿನೇ, ಅಂಥದ್ರಲ್ಲಿ ನಾನು ನಿನ್ ವಿರುದ್ಧ ಏನಾದ್ರೂ ಮಾಡ್ತೀನಾ? ಈ ತರ ಐಡಿಯಾ ಎಲ್ಲ ಅದೆಲ್ಲಿಂದ ಬರುತ್ತೆ ನಿನಗೆ ಅಂತ ಕೇಳ್ದ. ಅವನ್ ಮಾತ್ ಕೇಳಿ ಇಂಚರ ಅವನ್ ಲುಕ್ ಅವಾಯ್ಡ್ ಮಾಡಿ ಆ ಕಡೆ ಈ ಕಡೆ ನೋಡೋಕೆ ಶುರು ಮಾಡಿದ್ಲು. ಯಾಕೆ ಅಂದ್ರೆ ಸಂಗಮ್ ಮಾತು ಅವನ್ನೇ ಏನೋ ಜೋಕ್ ಮಾಡಿ ಅದಕ್ಕೆ ತಾನೇ ನಗ್ತಿರೋ ತರ ಇತ್ತು. ಹೌದು, ನೀವ್ಯಾಕಿನ್ನೂ ಮಲ್ಗಿಲ್ಲ ಅಂತ ಕ್ಯಾಶುವಲ್ ಆಗಿ ಕೇಳಿದ್ಲು. ಅದಕ್ಕೆ ಅವನು, ನಾನು ಕೆಲ್ಸ ಮಾಡ್ತಿದ್ದೆ, ಹಸ್ವಾಯ್ತು, ಆದ್ರೆ ಈ ರಾತ್ರಿಲಿ ಯಾರನ್ನೂ ಎಪ್ಸೋದು ಇಷ್ಟ ಆಗ್ಲಿಲ್ಲ, ಸೊ ನಾನೇ ಏನಾದ್ರೂ ತಿನ್ನೋಣ ಅಂತ ಕಿಚನ್ ಕಡೆ ಹೋಗ್ತಿದ್ದೆ. ನೀನು ಈ ತರ ಎಡವಟ್ ಪೊಸಿಷನ್ನಲ್ಲಿ ಮಲ್ಗಿರೋದ್ ನೋಡಿ ಇಲ್ಲಿಗ್ ಬಂದೆ ಅಂದ. ಅವನ್ ಮಾತ್ ಕೇಳಿ ಇಂಚರಾಗೆ ತಾನ್ ಯೋಚನೆ ಮಾಡ್ತಾ ಹಾಗೆ ನಿದ್ದೆ ಹೋಗಿದ್ದು ನೆನ್ಪಾಗಿ ಮುಜ್ಗರ ಆಯ್ತು. ಜೊತೆಗೆ ಅಡ್ಗೆ ಖಾಲಿ ಏನೂ ಇರ್ದೆ ಸಂಗಮ್ ಬರೀ ಒಂದು ವಾಟರ್ ಬಾಟಲ್ ತಗೊಂಡು ಕಿಚನ್ನಿಂದ ಬರ್ತಾ ಇರೋದ್ ನೋಡಿ ಇಂಚರ, ಆಗ್ಲೇ ಹಸುವಾಗ್ತಿದೆ ಅಂದ್ರಿ, ಮತ್ತೆ ಬರೀ ನೀರ್ ಕುಡಿತಾ ಇದ್ದೀರಾ, ಅದ್ರಿಂದ ಹೊಟ್ಟೆ ತುಂಬತ್ತಾ ಅಂತ ನಗ್ತಾ ಕೇಳಿದ್ಲು. ಫ್ರಿಡ್ಜಲ್ ತಿನ್ನೋಕೆ ಏನೂ ಇಲ್ಲ, ಯಾವತ್ತೂ ಹೀಗಾಗಿರ್ಲಿಲ್ಲ. ಮಾಲ್ತಿ ಆಂಟಿ ಯಾವಾಗ್ಲೂ ಫ್ರಿಡ್ಜಲ್ಲಿ ಏನಾದ್ರೂ ಇಡ್ತಾ ಇದ್ಲು, ಆದ್ರೆ ಇವತ್ತು ಏನಾಯ್ತೋ ಗೊತ್ತಿಲ್ಲ ಅಂತ ಡಲ್ ವಾಯ್ಸ್ ಅಲ್ಲಿ ಹೇಳ್ದ. ಅದಕ್ಕೆ ಇಂಚರ ಓ ಅಂತ ಹೇಳಿ ಸೀದಾ ಕಿಚನ್ ಒಳಗಡೆ ಹೋದ್ಲು. ಅವಳು ಒಳಗಡೆ ಏನ್ ಮಾಡ್ತಿದ್ದಾಳೆ ಅಂತ ಸಂಗಮ್ಗೆ ಗೊತ್ತಿಲ್ದೆ ನೀರ್ ಕುಡ್ದು ತನ್ನ ಹಸುವನ್ನ ನೀಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದ. ಸ್ವಲ್ಪ ಹೊತ್ತಲ್ಲೇ ಇಂಚರ ಕೈಯಲ್ಲಿ ಒಂದ್ ಬೌಲ್ ಹಿಡ್ಕೊಂಡು ಕಿಚನ್ನಿಂದ ಆಚೆ ಬಂದ್ಲು. ಅವಳ ಕಡೆ ನೋಡ್ತಾ ಇದ್ದ ಹಾಗೆ ಸಂಗಮ್ ಶಾಕ್ ಆಗೋದ. ಅವನ್ ಕ್ಯೂರಿಯಸ್ ಆಗಿ ಇದೇನು ಅಂತ ಕೇಳ್ದ. ಅದಕ್ಕೆ ಅವಳು, ತಿನ್ನೋಡಿ, ಇಷ್ಟು ರಾತ್ರಿಲಿ ಮತ್ತೇನೂ ಮಾಡೋಕ್ ಸಾಧ್ಯ ಆಗ್ಲಿಲ್ಲ ಅಂದ್ಲು. ಸಂಗಮ್ ಬೌಲ್ ತಗೊಂಡ್ ನೋಡಿದ್ರೆ ಅದ್ರಲ್ಲಿ ಮ್ಯಾಗಿ ಇತ್ತು. ಜಾಸ್ತಿ ಹೊತ್ತು ತಡಿಯೋಕಾಗ್ದೆ ಇಮಿಡಿಯೇಟ್ ಆಗಿ ಅವಳ ಕೈಯಿಂದ ಬೋಲ್ ತಗೊಂಡು ಗಬಗಬಾ ಅಂತ ತಿನ್ನೋದಕ್ಕೆ ಶುರು ಮಾಡ್ದ. ಅಂದ್ಹಾಗೆ, ನಿನ್ ಕೆಲ್ಸ ಹೇಗ್ ನಡೀತಿದೆ, ಎಲ್ಲ ಸೆಟ್ಲಾಯ್ತಾ ಅಂತ ಕೇಳ್ದ. ಅದಕ್ಕೆ ಅವಳು, ಚೆನ್ನಾಗಿ, ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಹೇಳಿ ಖುಷಿಯಾಗಿ ರೋಹನ್ ಜೊತೆ ಮುಂದೆ ಮಾಡ್ಬೇಕಾಗಿರೋ ಕೆಲ್ಸದ ರೂಟ್ ಮ್ಯಾಪ್ ಎಲ್ಲ ಸಂಗಮ್ ಜೊತೆ ಶೇರ್ ಮಾಡ್ಕೊಂಡ್ಲು. ಅವಳ ಹಾರ್ಡ್ ವರ್ಕ್ ಪ್ಲಾನ್ ಎಲ್ಲ ನೋಡಿ ರೋಹನ್ನ ಅವಳಿಗೆ ಹ್ಯಾಂಡ್ ಓವರ್ ಮಾಡಿ ನಾನು ಒಳ್ಳೆ ಕೆಲ್ಸ ಮಾಡ್ದೆ, ನನ್ ಡಿಸಿಷನ್ ಸರಿಯಾಗಿದೆ ಅಂತ ಸಂಗಮ್ಗೆ ಅನ್ನಿಸ್ತು. ನನ್ ಹತ್ರನೂ ನಿನ್ಗೋಸ್ಕರ ಒಂದ್ ಐಡಿಯಾ ಇದೆ, ಕೇಳೋ ಇಂಟ್ರೆಸ್ಟ್ ಇದ್ರೆ ಹೇಳ್ತೀನಿ ಅಂದ. ಅದನ್ ಕೇಳಿ ಇಂಚರ ಎಕ್ಸೈಟೆಡ್ ಆಗಿ, ಏನ್ ಐಡಿಯಾ ಅಂತ ಕೇಳಿದ್ಲು. ನೀನ್ ಡೈರೆಕ್ಟರ್ ರಾಜಶೇಖರ್ ಬಗ್ಗೆ ಕೇಳಿರ್ಬೇಕು, ಅವರು ತಮ್ ಲವ್ ಅಂಡ್ ಹೇಟ್ ಪಾರ್ಟ್ 2 ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಆಕ್ಟರ್ಸ್ ಬೇಕಂತೆ. ರೋಹನ್ಗೋಸ್ಕರ ಈ ಆಪರ್ಚುನಿಟಿನ ನೀನ್ ಯೂಸ್ ಮಾಡ್ಕೋಬಹುದು ಅನ್ಸತ್ತೆ ಅಂದ. ಅವಳು ಹ್ಯಾಪಿಯಾಗಿ, ನೀವ್ ಹೇಳ್ತಾ ಇರೋದ್ ನಿಜಾನಾ ಅಂತ ಕೇಳಿದ್ಲು. ಅದಕ್ಕೆ ಸಂಗಮ್, 100% ಟ್ರೂ, ಕನ್ಫರ್ಮ್ ಆಗದೆ ನಾನ್ ಯಾವ ನ್ಯೂಸ್ ಅನ್ನು ಹೇಳಲ್ಲ. ಅದು ಅಲ್ದೆ ನನಗೆ ಈ ವಿಷಯ ರೈಟ್ ಸೋರ್ಸ್ ಇಂದಾನೇ ಸಿಕ್ಕಿದೆ, ಸೊ ಯು ಕ್ಯಾನ್ ಟ್ರಸ್ಟ್ ಮೀ ಅಂದ. ಅದನ್ ಕೇಳಿ ಅವಳು ಖುಷಿಯಾಗಿ, ಹಾಗಾದ್ರೆ ನಾನ್ ಈಗ್ಲೇ ಅದಕ್ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಸೀದಾ ಅಲ್ಲಿಂದ ಓಡ್ತಾ ತನ್ನ ರೂಮ್ಗೆ ಹೋದ್ಲು. ಅವಳ ಎಕ್ಸೈಟ್ಮೆಂಟ್ ನೋಡಿ ಸಂಗಮ್ಗೆ ನಗು ಬಂತು. ಇಂಚರ ರೂಮಿಗ್ ಬಂದವಳೆ ಲ್ಯಾಪ್ಟಾಪ್ ತಗೊಂಡು ಕೆಲ್ಸ ಮಾಡೋದಕ್ಕೆ ಶುರು ಮಾಡಿದ್ಲು. ಇಂಚರ ಪ್ರಯತ್ನ ಮಾಡಿದ್ರೆ ಅವಳು ರಾಜಶೇಖರ್ ಶೋನಲ್ಲಿ ರೋಹನ್ಗೆ ಚಾನ್ಸ್ ಕೊಡಿಸ್ತಾಳೆ ಅಂತ ಸಂಗಮ್ಗೆ ನಂಬಿಕೆ ಇತ್ತು. ಇಂಚರ ಇಮಿಡಿಯೇಟ್ ಆಗಿ ಒಂದು ರಫ್ ಮ್ಯಾಪ್ನ ರೆಡಿ ಮಾಡಿ ಬೆಳಗ್ಗೆ ಬೇಗ ಎದ್ದು ಪ್ರಿಪೇರ್ ಆಗ್ಬೇಕು ಅಂತ ಅಲಾರ್ಮ್ ಇಟ್ಕೊಂಡು ಮಲ್ಕೊಂಡ್ಲು. ಮಾರನೇ ದಿನ ಎಚ್ಚರ ಆಗ್ತಿದ್ದ ಹಾಗೆ ಇಂಚರ ಮುಖದಲ್ಲಿ ಒಂದು ಸ್ಪೆಷಲ್ ಗ್ಲೋ ಇತ್ತು. ಪ್ರತಿ ದಿನದ ಹಾಗೆ ಆರ್ಯನ್ನ ಸ್ಕೂಲ್ಗೆ ಬಿಟ್ಟು ಸಂಗಮ್, ಇಂಚರ ಇಬ್ರು ತಮ್ ಆಫೀಸ್ಗೆ ಹೊರಟೋದ್ರು. ಆಫೀಸ್ ಒಳಗಡೆ ಕಾಲಿಡ್ತಾ ಇದ್ದ ಹಾಗೆ ರೋಹನ್ ಸ್ವಲ್ಪ ಹೊತ್ತಿಗೆ ಮುಂಚೆನೆ ಬಂದಿದ್ದಾನೆ ಅಂತ ಗೊತ್ತಾಗಿ ಅವಳು ಸೀದಾ ತನ್ನ ಕ್ಯಾಬಿನ್ಗೆ ಹೋದ್ಲು. ಅಲ್ಲಿ ರೋಹನ್ ಅವಳು ಬರೋದನ್ನೇ ಕಾಯ್ತಿದ್ದ. ಇಂಚರ ರಿಯಾ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡಿದ್ರಿಂದ ರೋಹನ್ ಹೇಗಾದ್ರೂ ಮಾಡಿ ಅವಳ ಋಣ ತೀರಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದ. ಈಗ ಅವನಿಗೆ ಇಂಚರ ಮೇಲಿರೋ ರೆಸ್ಪೆಕ್ಟ್ ದುಪ್ಪಟ್ಟಾಗಿತ್ತು. ಇವತ್ತು ಇಂಚರಾಗೂ ಅವನ್ ಮುಖದಲ್ಲಿ ಹೊಸ ಕಾನ್ಫಿಡೆನ್ಸ್ ಕಾಣಿಸಿ
ಅವನ ಹತ್ರ ರಿಯಾ ಆಪರೇಷನ್ ಇನ್ ಸ್ವಲ್ಪ ದಿನದಲ್ಲೇ ಆಗತ್ತೆ ಅಂತ ಗೊತ್ತಿರ್ಬೇಕಲ್ಲ. ಐ ಹೋಪ್ ಡಾಕ್ಟರ್ ನಿನ್ಗೆಲ್ಲ ಹೇಳಿದ್ದಾರೆ ಅನ್ಕೋತೀನಿ ಅಂದ್ಲು. ಅದಕ್ಕೆ ಅವನು ಹೌದು, ಇನ್ನೂ ಕೆಲವೊಂದು ಚೆಕಪ್ ಮಾಡಿ ಆಪರೇಷನ್ ಮಾಡೋಣ ಅಂದಿದ್ದಾರೆ ಅಂದ. ಇನ್ನೇನಾದ್ರೂ ಅವಶ್ಯಕತೆ ಇದ್ರೆ ನನ್ಗೆ ಹೇಳು, ಏನು ಸಂಕೋಚ ಪಟ್ಕೋಬೇಡ, ಸರಿನಾ ಅಂದ್ಲು. ಮ್ಯಾಮ್, ನೀವು ನಮಗ್ ಮಾಡಿರೋ ಹೆಲ್ಪ್ಗೆ ನಾನು ಅದೆಷ್ಟು ಜನ್ಮ ಎತ್ತಿದ್ರು ನಿಮ್ ಋಣ ತೀರ್ಸೋಕಾಗಲ್ಲ. ನನ್ ತಂಗಿ ಆಪರೇಷನ್ ಅಮೌಂಟ್ ಒಂದೇ ಸಲ ಪೇ ಮಾಡಕ್ಕಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ಮ ಈ ಸಹಾಯನ ನಾನು ನನ್ ಕೊನೆ ಉಸ್ರಿರೋ ತನಕ ಮರೆಯಲ್ಲ. ಒಂದ್ ಮಾತು ಹೇಳ್ತೀನಿ, ನಾನು ನಿನ್ ನಂಬಿಕೆನ ಯಾವತ್ತೂ ಉಳಿಸ್ಕೋತೀನಿ ಅಂತ ಹೇಳ್ದ. ಆಗ ಇಂಚರ, ನಿನಗೇನ್ ಫೀಲ್ ಆಗ್ತಿದೆ ಅಂತ ನನಗೂ ಅರ್ಥ ಆಗತ್ತೆ. ನೀನ್ ನಿಜವಾಗ್ಲೂ ನನ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀಯಾ ಅಂದ್ರೆ ಮನಸ್ಸಿಟ್ಟು ಕೆಲ್ಸ ಮಾಡು. ನಿನ್ ಪರಿಶ್ರಮದಿಂದಾನೇ ಅಷ್ಟು ಹಣ ಸಂಪಾದನೆ ಮಾಡು. ನಿನಗಿರೋ ಟ್ಯಾಲೆಂಟ್ಗೆ ಅದೇನ್ ದೊಡ್ಡದಲ್ಲ. ಮನಸ್ ಮಾಡಿದ್ರೆ ಬೆಟ್ಟನೇ ಕಡ್ದು ತೋಟ ಮಾಡ್ಬೋದಂತೆ, ಅಂಥದ್ರಲ್ಲಿ ಇದ್ಯಾವ್ ಲೆಕ್ಕ ಅಂದ್ಲು. ಅವಳ ಮಾತ್ ಕೇಳಿ ರೋಹನ್ ನಗ್ತಾ ತಲೆ ಆಡಿಸ್ದ. ಕೂಡ್ಲೆ ಇಂಚರ ರೋಹನ್ ಮುಂದೆ ಒಂದು ಡಾಕ್ಯುಮೆಂಟ್ ಹಿಡಿದು ಓದೋದಕ್ಕೆ ಹೇಳಿದ್ಲು. ಅವನದನ್ನ ಎತ್ಕೊಂಡು ಓದೋದಕ್ಕೆ ಶುರು ಮಾಡ್ದ. ಅದನ್ನ ಓದ್ತಾ ಇದ್ದ ಹಾಗೆ ಇಂಚರ ತನಗೆ ಸ್ಟ್ರೀಟ್ ಫೈಟ್ ಕಲ್ಸೋಕೆ ವ್ಯವಸ್ಥೆ ಮಾಡಿದಾಳೆ ಅಂತ ಗೊತ್ತಾಗಿ ಶಾಕಲ್ಲಿ, ಸ್ಟ್ರೀಟ್ ಫೈಟಾ? ಬಟ್ ಯಾಕೆ ಅಂತ ಕೇಳ್ದ. ಎಸ್, ನೀನು ಆಕ್ಟಿಂಗ್ ಜೊತೆ ಸ್ಟ್ರೀಟ್ ಫೈಟ್ನೂ ಕಲಿ. ಅದು ನಿನ್ಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಹೇಗಾದ್ರೂ ಟೈಮ್ನ ಅಡ್ಜಸ್ಟ್ ಮಾಡ್ಕೊ. ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದ್ರಿಂದ ಮಾರ್ಕೆಟಲ್ಲಿ ನಿನ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಅಂದ್ಲು. ರೋಹನ್ ಸೈಲೆಂಟ್ ಆಗಿ ಅವಳ ಮಾತ್ಗೆ ತಲೆ ಆಡಿಸ್ದ. ರೋಹನ್ ಸೈಲೆಂಟ್ ಆಗಿರೋದ್ ನೋಡಿ ಇಂಚರ, ನೀನೇನು ತಲೆ ಕೆಡ್ಸ್ಕೋಬೇಡ, ನನ್ ಮಾತ್ ಕೇಳು. ನಿನ್ನನ್ನ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಮಾಡೋಕೆ ನಾನು ಪೂರ್ತಿ ಪ್ರಯತ್ನ ಮಾಡ್ತಿದ್ದೀನಿ. ಅದಕ್ಕೆ ನೀನ್ ಕೋಆಪರೇಷನ್ ಮಾಡ್ಬೇಕು ಅಷ್ಟೇ ಅಂದ್ಲು. ಅವಳು ಹೇಳಿದ್ದಕ್ಕೆ ರೋಹನ್ ಪೂರ್ತಿ ಕನ್ವಿನ್ಸ್ ಆಗದೆ ಹೋದ್ರು ಅವಳ ಮನಸ್ಸಿಗೆ ಬೇಜಾರ್ ಮಾಡೋಕೆ ಇಷ್ಟ ಇಲ್ದೆ, ನೀವೇನು ಚಿಂತೆ ಮಾಡಬೇಡಿ ಮ್ಯಾಮ್, ನಾನ್ ಸ್ಟ್ರೀಟ್ ಫೈಟಿಂಗ್ ಕ್ಲಾಸ್ಗೆ ಹೋಗಿ ಫುಲ್ ಎಫರ್ಟ್ ಹಾಕಿ ಅದನ್ ಕಲಿಯೋದಕ್ಕೆ ಟ್ರೈ ಮಾಡ್ತೀನಿ ಅಂದ. ಅದಕ್ಕೆ ಇಂಚರ, ಸರಿ, ನೀನು ನಿನ್ ಟ್ರೈನಿಂಗ್ನ ಶುರು ಮಾಡು, ನಾನ್ ಬರ್ತೀನಿ ಅಂತ ಇದ್ದ ಹಾಗೆ ಅವನಲ್ಲಿಂದ ಹೊರಟೋದ. ನೆಕ್ಸ್ಟ್ ಮೊಮೆಂಟಲ್ಲೇ ಇಂಚರ ತನ್ನ ಲ್ಯಾಪ್ಟಾಪ್ನಲ್ಲಿ ಅವನ್ ಪ್ರೊಫೈಲ್ ಓಪನ್ ಮಾಡಿ ಅವನ್ ಲವ್ ಅಂಡ್ ಹೇಟ್ ಶೋನಲ್ಲಿ ಮಾಡಿರೋ ವಿಡಿಯೋಸ್ನ ತಗೊಂಡ್ಲು. ಅದಕ್ಕೆ ಡಿಸ್ಕ್ರಿಪ್ಷನ್ ಹಾಕಿ ಎಡಿಟ್ ಮಾಡಿದ್ಲು. ಇಷ್ಟು ವರ್ಷದಿಂದ ಜನರ ಕಣ್ಣಿಂದ ಮರೆ ಆಗಿರೋ ರೋಹನ್ನ ಈ ವಿಡಿಯೋ ಥ್ರೂ ಮತ್ತೆ ಗ್ಲಾಮರ್ ಲೋಕಕ್ಕೆ ಕರ್ಕೊಂಡ್ ಬರ್ತಿದ್ಲು. ಅದಕ್ಕೆ ಸೇಫ್ ಕೊಡೋಕ್ಕೂ ಮುಂಚೆ ಅವಳ ಹಾರ್ಟ್ ಜೋರಾಗಿ ಹೊಡ್ಕೋತಿತ್ತು. ಈ ರೋಹನ್ನ ಲವ್ ಅಂಡ್ ಹೇಟ್ ಶೋ ಒಪ್ಕೊಂಡ್ ಹಾಗೆ ಜನ ಈ ವಿಡಿಯೋಸ್ನು ಇಷ್ಟಪಡ್ತಾರೆ ಅಂತ ಅವಳಿಗೆ ಬಲವಾದ ನಂಬಿಕೆ ಇತ್ತು. ಇಂಚರ ಅಂದ್ಕೊಂಡ್ ಹಾಗೆ ಜನ ರೋಹನ್ನ ಒಪ್ಕೋತಾರ? ರಾಜಶೇಖರ್ ಶೋನಲ್ಲಿ ರೋಹನ್ಗೆ ಚಾನ್ಸ್ ಸಿಗತ್ತಾ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.